ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, 2024ರಲ್ಲಿ 2023 ಇತ್ತು. 2024ರಲ್ಲಿ ಯಾರೆಲ್ಲ ಯೂಟ್ಯೂಬ್ಗೆ ಬರೋರು, ನಾನು ಕೂಡ ಯೂಟ್ಯೂಬರ್ ಆಗಬೇಕು, ನಾನು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನಾನು ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದವರು ನೀವು ಮೊದಲಿಗೆ ಡಿಸೈಡ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ನಾನು ಸಕ್ಸಸ್ ಕಾಣ್ತೀನಿ ಅನ್ನೋದು, ನೀವು ಸಕ್ಸಸ್ ಕಾಣ್ತೀನಿ ಅಂದವರು ನೀವು ಇದನ್ನು ಫಸ್ಟ್ ಡಿಸೈಡ್ ಮಾಡ್ಕೊಂಡು ಬನ್ನಿ ಫ್ರೆಂಡ್. ಯಾಕೆಂದರೆ ನೀವು ಯೂಟ್ಯೂಬ್ನಲ್ಲಿ ದೊಡ್ಡ ದೊಡ್ಡ ಚಾನಲ್ ನೋಡಿ ಆಸೆ ಪಟ್ಟು ಬಂದಿರ್ತೀರ ಫ್ರೆಂಡ್. ಅವ್ರ ಒಂದು ಚಾನಲಲ್ಲಿ 2 ಲಕ್ಷ 3 ಲಕ್ಷ ವ್ಯೂಸ್ ಬರ್ತಾ ಇರುತ್ತೆ. ನೀವು ಅದೇ ಅವರ ಒಂದು ಚಾನಲ್ ನೋಡಿಕೊಂಡು ನೀವು ಯೂಟ್ಯೂಬ್ ಚಾನಲ್ಗೆ ಬರ್ತೀರಾ ಅಂದವರು ಈ ಒಂದು ಚಾನಲಲ್ಲಿ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಈ ರೀತಿ ಸಕ್ಸಸ್ ಸಿಗೋಲ್ಲ ಫ್ರೆಂಡ್. ಈ ರೀತಿ ಸಕ್ಸಸ್ ಸಿಗಬೇಕು ಅಂದರೆ ನಿಮಗೆ ಏನೆಲ್ಲ ಮಾಡಬೇಕು, ಹಾಗೆ ಅವರು ಹೇಗೆ ಒಂದು 1 ಲಕ್ಷ 2 ಲಕ್ಷ ವ್ಯೂಸ್ ಬರ್ತಾಯಿದ್ದೆ ಡೈಲಿ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಈ ಒಂದು ವಿಡಿಯೋದಲ್ಲಿ. ಫ್ರೆಂಡ್ ನಿಮಗೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಏನೇನು ಅನುಭವ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನೀವು ಯೂಟ್ಯೂಬ್ಗೆ ಬರ್ತೀರಾ ಅಂದರೆ ಯೂಟ್ಯೂಬ್ನಲ್ಲಿ ದೊಡ್ಡ ದೊಡ್ಡ ಚಾನಲ್ ನೋಡಿ ಆ ಒಂದು ಚಾನಲ್ ರೀತಿ ನಾನು ಕೂಡ ಅರ್ನಿಂಗ್ ಮಾಡ್ತೀನಿ, ನನ್ನೊಂದು ಚಾನಲ್ ಕೂಡ ಯೂಸ್ ಬರುತ್ತೆ ಅನ್ನೋರು ಈ ಒಂದು ಡಿಸೈಡ್ ಮಾಡಿಕೊಂಡು ನೀವು ಬರ್ತಿರಲ್ಲ, ಬಂದಾಗ ನಿಮಗೆ ಖಂಡಿತ ಯೂಟ್ಯೂಬ್ನಲ್ಲಿ ಬಂದಾಗ ಫಸ್ಟ್ ಟೈಮ್ ನಿಮಗೆ ಬೇಜಾರಾಗುತ್ತೆ ಫ್ರೆಂಡ್. ಯಾಕೆಂದರೆ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂದರೆ ನಿಮಗೆ ಯೂಸ್ ಬರೋಲ್ಲ ಫ್ರೆಂಡ್, ಯೂಸೇ ಬರೋಲ್ಲ, ಕಮ್ಮಿ ಬರುತ್ತೆ ನಿಮಗೆ. ನೀವೇನಾದರೂ ಒಂದು ತಿಂಗಳು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಅಂದರೆ ಒಂದು 100-200 ವ್ಯೂಸ್ ಬರುತ್ತೆ ಫ್ರೆಂಡ್ ಇಷ್ಟೇ. ಆವಾಗ ನೀವು ಕಂಟಿನ್ಯೂ ಹೇಗೆ ವಿಡಿಯೋ ಮಾಡ್ತೀರಾ, ನಿಮ್ಮೊಂದು ಕಂಟೆಂಟ್ ಯಾವಾಗ ಮಾಡ್ತೀರಾ, ಜನಕ್ಕೆ ನಿಮ್ಮೊಂದು ವಿಡಿಯೋ ಎಷ್ಟು ಇಷ್ಟ ಆಗುತ್ತೆ ಅನ್ನೋದು ಡಿಪೆಂಡ್ ಮೇಲೆ ನಿಮ್ಮೊಂದು ಚಾನಲ್ಗೆ ಯೂಸ್ ಬರುತ್ತೆ ಫ್ರೆಂಡ್. ಸಡನ್ಲಿ 1 ಲಕ್ಷ 2 ಲಕ್ಷ ವ್ಯೂಸ್ ಬರೋಲ್ಲ ಫ್ರೆಂಡ್, ಬರುತ್ತೆ. ಆದರೆ ನೀವು ಅಷ್ಟು ಎಫರ್ಟ್ ಹಾಕಬೇಕು, ಅಂದರೆ ಅಷ್ಟು ಎಫರ್ಟ್ ಅಂದರೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು, ಅಷ್ಟು ಎಫರ್ಟ್ ಹಾಕಿದರೆ ಅಷ್ಟೇ ಬರುತ್ತೆ ಫ್ರೆಂಡ್. ನೀವೇನಾದರೂ ಸಾಧಾರಣ ಮಾಡ್ತೀನಿ ನಾನಂದರೂ ಅಷ್ಟು ತಲೆ ಕೆಲಸ ಇರಲ್ಲ, ಆಮೇಲೆ ಅಷ್ಟು ನಾನು ಈಸಿ ಆಗುವಂಥ ಕ್ಯಾಟಗರಿ ಚೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಅನ್ನೋರಿಗೆ ನಿಮಗೆ ಖಂಡಿತ ಯೂಸ್ ಬರೋಲ್ಲ. 1 ವರ್ಷನೂ ಕೂಡ ನೀವು ಕಾಯಬೇಕಾಗುತ್ತೆ ಫ್ರೆಂಡ್. ಯೂಟ್ಯೂಬ್ನಲ್ಲಿ 1 ವರ್ಷ ನೀವು ಆ್ಯಕ್ಟಿವ್ ಆಗಿ ಯೂಟ್ಯೂಬ್ ಚಾನಲ್ಲೇನಾದರೂ ವಿಡಿಯೋ ಅಪ್ಲೋಡ್ ಮಾಡಿ ನೀವು ಸದಾಕಾಲ ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇದ್ದರೆ ನಿಮ್ಮ ಒಂದು ಚಾನಲ್ ಗ್ರೋ ಆಗುತ್ತೆ. ನೀವಿಲ್ಲಪ್ಪ ನಾನು ಯಾವ ಬೇಕಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನನಗೆ ಬೇಗ ಸಕ್ಸಸ್ ಕಾಣಬೇಕು, ನಮಗೆ ಬೇಗ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅನ್ನೋರಿಗೆ ಈ ಒಂದು ಯೂಟ್ಯೂಬ್ ನಿಮಗೆ ಕಷ್ಟ ಅನಿಸುತ್ತೆ ಫ್ರೆಂಡ್. ಯೂಟ್ಯೂಬ್ನಲ್ಲಿ ಹೇಗೆ ಅಂದರೆ ನೀವು ಮೊದಲಿಗೆ 100 ರೂಪಾಯಿ ದುಡಿತಿದ್ರಿ, ಆಮೇಲೆ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ನಿಮಗೆ ವರ್ಷಕ್ಕೆ ವರ್ಷ ತಿಂಗಳಿಗೆ ಹೇಗೆ ಪೇಮೆಂಟ್ ಜಾಸ್ತಿ ಆಗುತ್ತೋ ಅದೇ ರೀತಿ ಇಲ್ಲಿಯೂ ಕೂಡ ನಿಮಗೆ ಯೂಸು ಕಮ್ಮಿ ಜಾಸ್ತಿ ಹಾಕುವಂತ ಹೋಗುತ್ತೆ ಫ್ರೆಂಡ್. ಹೇಗೆ ನಿಮಗೆ ಲಕ್ಷಗಟ್ಟಲೆ ಯೂಸ್ ಬರೋದು ಸುಳ್ಳು. ಹಾಗೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಕಷ್ಟಪಡಿ. ಈ ದಿನನಿತ್ಯ 2 ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗದಿದ್ರು 1 ಮಾಡ್ಕೊತಾ ಇದ್ದೀವಿ ಫ್ರೆಂಡ್. 1 ವಿಡಿಯೋ ಅಪ್ಲೋಡ್ ಮಾಡ್ಕೊತ ನೀವು ಬನ್ನಿ, ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಸಿಗುತ್ತೆ ಫ್ರೆಂಡ್. ಈ ರೀತಿ ಭಾಳ ಜನ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ. ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದವರು 100 ಜನದಲ್ಲಿ ಸಕ್ಸಸ್ ಕಾಣೋದು 30 ಜನ 70 ಜನ ಫೇಲ್ ಆಗ್ತಾರೆ ಫ್ರೆಂಡ್. ಈ ರೀತಿ ಭಾಳ ಜನಕ್ಕೆ ಈ ರೀತಿ ಆಗ್ತಾಯಿದೆ ಫ್ರೆಂಡ್. ಹಾಗಾಗಿ ನಿಮಗೆ ತಿಳಿಸಿದ್ದೀನಿ 2024ರಲ್ಲಿ ಯಾರೆಲ್ಲ ಬರ್ತಾರೆ ಇದನ್ನು ಡಿಸೈಡ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ವರ್ಷ ಅಲ್ಲ 2 ವರ್ಷ ಆದರೂ ಕೂಡ ನನ್ನೊಂದು ಚಾನಲಲ್ಲಿ ಸಕ್ಸಸ್ ಆಗೋವರೆಗೂ ಯೂಟ್ಯೂಬ್ ಬಿಡೋಲ್ಲ ಅನ್ನೋರಿಗೆ ನಿಮಗೆ ಖಂಡಿತ ಇಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಫ್ರೆಂಡ್. ಇದಕ್ಕೆ ನೀವು ಸ್ವಲ್ಪ ಕಷ್ಟಪಡಬೇಕು, ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇರಬೇಕು, ಚೆನ್ನಾಗಿರೋಂಥ ಕಂಟೆಂಟ್ ಹುಡುಕಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ನೀವು ಚೆನ್ನಾಗಿರೋಂಥ ಕ್ವಾಲಿಟಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ ಫ್ರೆಂಡ್. ಎಲ್ಲ ನೀವು ಎಫರ್ಟ್ ಹಾಕಿದರೆ ನಿಮಗೆ ಸಕ್ಸಸ್ ಸಿಗುತ್ತೆ ಫ್ರೆಂಡ್. ಇನ್ನೂ ಯಾರೆಲ್ಲ 24ರಲ್ಲಿ ಇನ್ನೂ ಕೂಡ ಚಾನಲ್ ಕ್ರಿಯೇಟ್ ಮಾಡಬೇಕಂದವರು ಬೇಗ ಕ್ರಿಯೇಟ್ ಮಾಡ್ಕೊಳ್ಳಿ, ನೀವು ಕೂಡ ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಾಣಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ. ಅಷ್ಟೇ, ಬಾ.